100 ಕೋಟಿ ಬ್ಲಾಕ್ ಟು ವೈಟ್ ದಂಧೆ ಮತ್ತು ರಮೇಶ್ ಆತ್ಮಹತ್ಯೆ ಪ್ರಕರಣದಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿ ಭೀಮಾನಾಯಕ್ ಬಂಧನದ ಬೆನ್ನಲ್ಲೇ ಸಂಸದ ಶ್ರೀರಾಮುಲು ಗನ್ಮ್ಯಾನ್ ಚನ್ನಬಸವನನ್ನ ಸಿಐಡಿ ಅಧಿಕಾರಿಗಳು ಡ್ರಿಲ್ ಮಾಡಿಸಿದ್ದಾರೆ. ಇದರಿಂದ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ 100 ಕೋಟಿ ಬ್ಲಾಕ್ ಹಣವನ್ನ ವೈಟ್ ಮಾಡಿಕೊಟ್ಟ ಪ್ರಕರಣ ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ. ಸಿಐಡಿ ಮೂಲಗಳ ಪ್ರಕಾರ ಮಾಹಿತಿಯ ರಾಮುಲು ಗನ್ಮ್ಯಾನ್ ಚನ್ನಬಸವ ವಿಚಾರಣೆ ವೇಳೆ ಕೆಲವೊಂದು ಸತ್ಯಗಳನ್ನ ಹೊರಗೆ ಹಾಕಿದ್ದಾನೆ. 100 ಕೋಟಿ ಹಣ ಕಪ್ಪು ಬಿಳುಪು ಮಾಡಿಕೊಟ್ಟಿದ್ದು ಭೀಮಾನಾಯಕ್ ವಿಚಾರದಲ್ಲಿ ಮಂಡ್ಯದ ಕಾರು ಚಾಲಕ ರಮೇಶ್ ಗೌಡಗೆ ಬೆದರಿಕೆ ಹಾಕಿದ್ದನ್ನ ಒಪ್ಪಿಕೊಂಡಿದ್ದಾನೆ. ಆದರೆ ರಮೇಶ್ ಆತ್ಮಹತ್ಯೆ ದಿನ ನಾನು ಅನಾರೋಗ್ಯದಿಂದ ನಾರಾಯಣ ಆಸ್ಪತ್ರೆಗೆ ದಾಖಲಾಗಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾನಂತೆ. ಗನ್ಮ್ಯಾನ್ ಮಾಹಿತಿ ಆಧರಿಸಿ ಸಿಐಡಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. 100 ಕೋಟಿ ಬ್ಲಾಕ್ ಟು ವೈಟ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಭೂಸ್ವಾಧೀನಾಧಿಕಾರಿ ಭೀಮಾನಾಯಕ್ ಬಂಧನದ ಬೆನ್ನಲ್ಲೇ ಸಂಸದ ಶ್ರೀರಾಮುಲು ಗನ್ಮ್ಯಾನ್ ಚನ್ನಬಸವನನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದೆಲ್ಲ ಗಮನಿಸ್ತಾ ಇದ್ರೆ ಸುತ್ತು ಬಳಸಿ ಮತ್ತೆ ಶ್ರೀರಾಮುಲು ಅವರ ಕಂಟಕಕ್ಕೆ ಏನಾದ್ರೂ ಆಗ್ಬಿಡುತ್ತಾ ಅಂತ ಇದು? ಖಂಡಿತವಾಗಿಯೂ ಅರುಣ್, ಸುತ್ತು ಬಳಸಿ ಅಲ್ಲ, ನೇರವಾಗಿನೇ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಗೆ ಈ ಪ್ರಕರಣ ಸುತ್ತಕೊಳ್ತಾ ಇದೆ. ಯಾಕಂತಂದ್ರೆ ಜನಾರ್ದನ್ ರೆಡ್ಡಿಗೆ ಸಂಬಂಧಿಸಿದಂತ 100 ಕೋಟಿ ರೂಪಾಯಿ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡಿಕೊಟ್ಟಂತೆ ಭೀಮಾನಾಯಕ್ ವಿರುದ್ಧ ಸಾಕಷ್ಟು ಆರೋಪಗಳಿವೆ. ಈ ಪ್ರಕರಣದಲ್ಲಿ ಈಗಾಗಲೇ ಶ್ರೀರಾಮುಲು ಅವರ ಗನ್ಮನ್ ಆಗಿರ್ತಕ್ಕಂಥ ಚನ್ನಬಸವ ಹೊಸಮನಿ ಅವರನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ದಾರೆ. ಸತತವಾಗಿ 2 ದಿನಗಳ ಕಾಲ ಆತನನ್ನ ವಿಚಾರಣೆ ಮಾಡಿ ಆತನಿಂದ ಸಾಕಷ್ಟು ಮಾಹಿತಿಗಳನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಒಂದು, ಈ ಹಣವನ್ನ ಸಾಗಾಟ ಮಾಡುವುದರಲ್ಲಿ ಗನ್ಮ್ಯಾನ್ಗಳ ಪಾತ್ರ ಅನ್ನೋದು ಸಿಐಡಿ ಅಧಿಕಾರಿಗಳ ಪ್ರಶ್ನೆ ಆಗಿತ್ತು. ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಭೀಮಾನಾಯಕಿಗೆ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಿಂದ ಬಿಜೆಪಿಯನ್ನ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೋಸ್ಕರ 25 ಕೋಟಿ ರೂಪಾಯಿ ಹಣದ ಬಗ್ಗೆ ಸಹ ಮಾತುಕತೆ ಆದಂತ ಕುರಿತಂತೆನೂ ಸಹ ಸಿಐಡಿ ಅಧಿಕಾರಿಗಳ ಪ್ರಶ್ನೆ ಆಗಿತ್ತು. ಈ 2 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಅರುಣ್. ಓಕೆ ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.